ನಾನು ಚಿಕ್ಕವಳಿರುವಾಗ ಅಪ್ಪ ನಮ್ಮನ್ನು ಆಗಾಗ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಹೋದವರೇ ಸೀಮಾ ಏನನ್ನು ತಿಂತಿ ಅಂತೇಳಿ ಹೇಳಿ ಕೇಳ್ತಾಯಿದ್ರು. ಆಗ ನಾನು ಅಪ್ಪ ಏನೆಲ್ಲ ಇದೆಯಂತೆ ಹೋಟೆಲಲ್ಲಿ ಅಂತೇಳಿ ಹೇಳಿ ಕೇಳ್ತಾಯಿದ್ದೆ. ಅಲ್ಲೇ ಟೇಬಲ್ ಹತ್ತಿರ ನಿಂತಿದ್ದಂತಹ ಮಾಣಿ ದೋಸೆ, ಸಮೋಸ, ಪೂರಿ, ಕಟ್ಲೆಟ್, ಬನ್ಸ್, ಇಡ್ಲಿ ಇದನ್ನು ಹೀಗೆ ಲಿಸ್ಟನ್ನು ಹೇಳ್ತಾ ಹೋಗ್ತಾಯಿದ್ದೆ. ಎಲ್ಲ ಲಿಸ್ಟನ್ನು ಕೇಳಿದವಳೆ ಕಡೆಗೆ ನಾನು ಹೇಳ್ತಾ ಇದ್ದದ್ದು ಮಸಾಲೆ ದೋಸೆ ಆಗ್ಬೋದು ಅಂತೇಳಿ ಹೇಳಿ. ಸೊ ಮಸಾಲೆ ದೋಸೆ ಇವತ್ತು ನಿನ್ನೆದಲ್ಲ, ನನ್ನ ಬಾಲ್ಯದಿಂದಲೂ ನನಗೆ ತುಂಬ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಮಸಾಲೆ ದೋಸೆ ಮತ್ತು ಪುಲಾವ್. ಇದು ಯಾವತ್ತೂ ನನಗೆ ಇಷ್ಟದ ಒಂದು ತಿಂಡಿ. ಸೊ ಇವತ್ತು ನಾನು ಮೈಸೂರು ಮಸಾಲ ದೋಸೆಯನ್ನು ಮಾಡ್ತಾಯಿದ್ದೇನೆ. ಹಾಗೂ ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ನಾನು ಎದ್ದದ್ದು ಒಂದು ಅರ್ಧ ಗಂಟೆ ಬೇಗ ಆಯಿತು. ಸೊ ಆರಾಮದಲ್ಲಿ ಇದನ್ನು ಮಾಡಬಹುದು ಅಂತೇಳಿ ಹೇಳಿ ಅನಿಸಿತು. ಅದರ ಒಟ್ಟೊಟ್ಟಿಗೆ ಹೇಗೂ ನಾನು ಮಾಡ್ತಾ ಇದ್ದೇನಲ್ಲ, ಇದನ್ನು ಒಂದು ವಿಡಿಯೋ ಮಾಡಿದರೆ ಹೇಗೆ ಅಂತೇಳಿ ಹೇಳಿ ಮನಸ್ಸಿಗೆ ಬಂತು. ಸೊ ವಿಡಿಯೋನ ಮಾಡ್ತಾ ಈ ಒಂದು ದೋಸೆಯನ್ನು ಮಾಡಲಿಕ್ಕೆ ಆರಂಭಿಸಿದೆ. ಸೊ ಫಸ್ಟಿಗೆ ಇದು ಒಂದು 4-5 ಜನರಿಗೆ ನಾನು ಮಾಡಿದ ಒಂದು ಭಾಜಿ ಅಷ್ಟೇ. ಸೊ ಅದಕ್ಕೆ ನಾನು ಈ ನೀರುಳ್ಳಿಯನ್ನು ಉದ್ದಕ್ಕೆ ಸ್ಲೈಸ್ ಮಾಡಿಕೊಂಡಿದ್ದೇನೆ. ಅದರ ನಂತರ ಟೊಮೆಟೊವನ್ನು, ಹಸಿಮೆಣಸನ್ನು ಅದನ್ನು ಕೂಡ ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ಕೂಡ ಉದ್ದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿದ್ದೇನೆ. ಹೀಗೆ ಉದ್ದಕ್ಕೆ ಕೊಯ್ದು ಮತ್ತು ಅಡ್ಡಕ್ಕೆ ಒಂದು ಕಟ್ ಮಾಡಿ ಇದನ್ನು ಈ ರೀತಿ ಇದನ್ನು ಚಾಪ್ ಮಾಡಿಕೊಂಡಿದ್ದೇನೆ. ಅದರ ನಂತರ ಒಂದು 4 ಹಸಿಮೆಣಸನ್ನು ತಗೊಂಡಿದ್ದೇನೆ. ಸೊ ನಿಮ್ಮ ಒಂದು ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸನ್ನು ತಗೊಳ್ಬೋದು, ಎಷ್ಟು ಬೇಕೋ ಅಷ್ಟು. ಇದರಲ್ಲಿ ಈಗ ನಾವು ಮಾಡುವಂಥ ಆರ್ಡಿನರಿ ಭಾಜಿಯಲ್ಲಿ ಬರೀ ಬಟಾಟೆ ಮತ್ತು ನೀರುಳ್ಳಿ ಇದನ್ನಷ್ಟೇ ನಾವು ಬಳಸ್ತೇವೆ, ಮತ್ತು ಹಸಿಮೆಣಸು, ಒಣಮೆಣಸು ಇದಿಷ್ಟೇ. ಅದೇ ನಾವು ಇದರಲ್ಲಿ ಮಾಡುವಾಗ ಈ ಟೊಮೆಟೊ ಮತ್ತು ಪನ್ನೀರ್ ಇದೆರಡು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸನ್ನು ನಾವು ತಗೊಳ್ತಾ ಇದ್ದೇವೆ ಭಾಜಿಯಲ್ಲಿ. ಬಾಕಿಯೆಲ್ಲವೂ ಆಲ್ಮೋಸ್ಟ್ ಅದೇ ವಿಚಾರಗಳು. ಸೊ ಈಗ 2 ಬಟಾಟೆಯನ್ನು ನಾನು ತಗೊಂಡಿದ್ದೇನೆ. ಅದು ಕೂಡ ಚಿಕ್ಕ ಗಾತ್ರದ್ದೇ, ಏನು ದೊಡ್ಡದಲ್ಲ, ಹದಕ್ಕಿಂತ ಸ್ವಲ್ಪ ಚಿಕ್ಕದೇ 2 ಬಟಾಟೆಯನ್ನು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಬೇಯಿಸಿ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಚೆನ್ನಾಗಿ ಚಿಕ್ಕ ಕಟ್ ಮಾಡಿ ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೇನೆ. ಅದರ ನಂತರ ಒಂದು ಅರ್ಧ kg ಪನ್ನೀರ್ ತಂದಿದ್ದೆ. ನಿನ್ನೆ ನಾನು ಪನ್ನೀರ್ ಮಸಾಲ ಮಾಡಿದ್ದೆ, ಅದು ಹಾಗೆ ಪನ್ನೀರ್ ಕೂಡ ಇತ್ತು. ಸೊ ಆ ಒಂದು ಪನ್ನೀರನ್ನು ಮತ್ತೆ ಪುನಃ ಅರ್ಧ ಭಾಗ ಮಾಡಿ ಅದರದ್ದು ಈ ಒಂದು ಭಾಜಿಗೆ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದರಿಂದ ದೊಡ್ಡದು ಘನ ಆಕಾರದ ಒಂದು 6 ಸ್ಲೈಸನ್ನು ಮಾಡಿಟ್ಟಿದ್ದೆ. ಮತ್ತು ಇದನ್ನು ಸ್ಮ್ಯಾಶ್ ಮಾಡಲಿಕ್ಕಿದೆ. ಇದನ್ನು ಹೀಗೆ ಹಾಕುವಂಥದ್ದಲ್ಲ, ಈಗ ಒಂದು ಮತ್ತೆಗೆ ಸುಲಭ ಆಗಲಿ ಅಂತೇಳಿ ಹೇಳಿ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಾಯಿತಾ. ಅದಾದಮೇಲೆ ಬಾಣಲೆಯನ್ನು ಇಟ್ಟು ಅದರಲ್ಲಿ ತುಪ್ಪವ ಅಥವಾ ಎಣ್ಣೆಯನ್ನು ಹಾಕಿ ಈ ಒಂದು ಭಾಜಿಯನ್ನು ಮಾಡಲಿಕ್ಕೆ ತಯಾರಾಗಿದ್ದೇನೆ. ಬೆಳಗ್ಗೆ ಎದ್ದ ಹಾಗೆ ಕಾಣುವಂತಹ ದೃಶ್ಯಗಳಿದು. ಒಂದು ದೊಡ್ಡ ಸಮಸ್ಯೆ ಅಂತೇಳಿ ಹೇಳಿದರೆ ಈ ವಿಡಿಯೋ ಎಲ್ಲ ಮಾಡೋದು ಅಂತೇಳಿ ಹೇಳೋದು. ವಿಡಿಯೋ ಒಂದು ಕೈಯಲ್ಲಿ ನಾವು ಮೊಬೈಲನ್ನು ಹಿಡಿಬೇಕು, ಮತ್ತೊಂದು ಕೈಯಲ್ಲಿ ಮಾಡುವಂತಹ ಈ ಕರಿಬೇವು ತೆಗೆಯುವಂಥದ್ದಿರಲಿ ಅಥವಾ ಬೇರೆ ಬೇರೆ ದೋಸೆ ಹೊಯ್ಯೋದಿರಲಿ ಅಥವಾ ಭಾಜಿ ಮಾಡೋದಿರಲಿ, ಇದನ್ನೆಲ್ಲ ಒಂದು ಕೈಯಲ್ಲಿ ಹಿಡಿದು ಮತ್ತೊಂದು ಕೈಯಲ್ಲಿ ವಿಡಿಯೋನ ತೆಗಿತಾ ಸರ್ಕಸ್ ಮಾಡ್ತಾ ಈ ಒಂದು ವಿಡಿಯೋನ ಮಾಡುವಂಥದ್ದು. ಸೊ ಮತ್ತು ದೋಸೆಯನ್ನು ಹೊಯ್ಯುವಾಗ ಒಂದು ವಿಡಿಯೋನ ತೆಗಿಬೇಕು ಅಂತೇಳಿ ಹೇಳಿ ಮಗನಲ್ಲಿ ನಾನು ಕೇಳ್ಕೊಂಡಿದ್ದೇನೆ. ಅವನು ಕೂಡ ಒಪ್ಪಿದ್ದಾನೆ. ಸೊ ಒಳಗೆ ಬಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಮತ್ತು ತುಪ್ಪ ಇದೆರಡನ್ನು ಹಾಕಿ ಅದು ಸರಿಯಾಗಿ ಹೊಗೆ ಆಡ್ತಾ ಇರಬೇಕು. ಅದರ ನಂತರ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಹಾಕಿದ ಹಾಗೆ ಅದು ಚಟಪಟ ಅಂತೇಳಿ ಹೇಳ್ತದೆ. ಅದು ಸ್ಪ್ಲಟರ್ ಆದಮೇಲೆ ಅದಕ್ಕೆ ಉದ್ದಿನ ಬೇಳೆಯನ್ನು ಹಾಕಬೇಕು. ಅದು ಕೂಡ 1 ಸ್ಪೂನ್. ನಿಮ್ಗೆ ಗೊತ್ತಿದೆ, ಎಲ್ಲರೂ ಭಾಜಿ ನೀವು ಮಾಡುವಾಗ ನಿಮಗೆ ಎಷ್ಟು ಒಂದು ಅಂದಾಜು ಬೇಕು ಅಂತೇಳಿ ಹೇಳಿ ನಿಮ್ಗೆ ಗೊತ್ತಿರಬಹುದು. ಅದರ ಹಾಗೆ ನೀವು ಮಾಡ್ತಾ ಹೋಗಿ. ಈ ಹಸಿಮೆಣಸನ್ನು ಹಾಕಿ ಅದರ ನಂತರ ಕರಿಬೇವನ್ನು ಹಾಕಿ ಅದಕ್ಕೆ ಈ ಜೀರಿಗೆಯನ್ನು ಹಾಕುವಂಥದ್ದು. ಜೀರಿಗೆ ನಾನು ಫಸ್ಟಿಗೆ ಹಾಕಲಿಲ್ಲ, ಯಾಕಂದರೆ ಅದು ಬೇಗ ಕಪ್ಪಾಗ್ತದೆ ಅಂತೇಳಿ ಹೇಳಿ, ಬೇಗ ಸೀದು ಹೋಗ್ತದೆ ಅಂತೇಳಿ ಹೇಳಿ. ಸೊ ಅದರ ಮೇಲೆ ನೀರುಳ್ಳಿಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು 1-2 ನಿಮಿಷ. ಅದರ ನಂತರ ಟೊಮೆಟೊವನ್ನು ಹಾಕಬೇಕು. ಟೊಮೆಟೊ ಹಾಕಿದ್ದ ಹಾಗೆ ನಾವು ಮಾಡಬೇಕಾದಂಥ ಮೊದಲ ವಿಚಾರ ಏನಪ್ಪ ಅಂತೇಳಿ ಹೇಳಿದರೆ, ಅದಕ್ಕೆ ಆಗಲೇ ನಾವು
ಈ ಉಪ್ಪನ್ನು ಹಾಕುವಂಥದ್ದು. ಉಪ್ಪನ್ನು ಹಾಕಿದ ಹಾಗೆ ಟೊಮ್ಯಾಟೊ ಮತ್ತು ಆ ನೀರುಳ್ಳಿ ಅದೆಲ್ಲ ಬೇಗ ಒಂದುಗೂಡಿ ಬರ್ತದೆ, ಬೇಗ ಅಲ್ಲೇ ಸ್ಮ್ಯಾಶ್ ಆಗ್ತದೆ. ಈ ಉಪ್ಪನ್ನು ನಾವು ಕಲ್ಲುಪ್ಪನ್ನೇ ಬಳಸುವಂಥದ್ದು, ಆರೋಗ್ಯಕ್ಕೂ ಅದು ಒಳ್ಳೆಯದು ಈ ಪುಡಿ ಉಪ್ಪಿನಿಗಿಂತ. ಕೆಲವುದಕ್ಕೆ ನಾವು ಪುಡಿ ಉಪ್ಪನ್ನೇ ಬಳಸಬೇಕಾಗ್ತದೆ, ಆದರೆ ಎಲ್ಲೆಲ್ಲಿ ಈ ಕಲ್ಲುಪ್ಪನ್ನು ಬಳಸ್ಬೋದು ಅಲ್ಲೆಲ್ಲವೂ ಇದನ್ನೇ ಬಳಸಿದರೆ ಉತ್ತಮ. ಅದರ ನಂತರ ಸ್ವಲ್ಪ ನೀರನ್ನು ಹಾಕಿ ಒಂದು 2 ನಿಮಿಷ ಈ ಕಾವಲಿಯನ್ನು ಮುಚ್ಚಿಟ್ಕೊಂಡ್ರೆ, ಕಸೂರಿ ಮೇಥಿ ಒಂದು ಮರೆತು ಬಿಟ್ಟೆ, ಕಸೂರಿ ಮೇಥಿಯನ್ನು ಹಾಕಬೇಕು. ಇದೇ ಒಂದು ಸೂಪರ್ ಫ್ಲೇವರನ್ನು ಬಿಟ್ಕೊಡ್ತದೆ ಕಸೂರಿ ಮೇಥಿ. ಸೊ ಕಸೂರಿ ಮೇಥಿಯನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಅಲ್ಲೇ 1-2 ನಿಮಿಷ ಈ ಕಾವಲಿಯನ್ನು ಮುಚ್ಚಿಕೊಂಡು ಬಿಟ್ಟರೆ ಆಯಿತು. ಅದಲ್ಲೇ ಎಲ್ಲವೂ ಸ್ಮ್ಯಾಶ್ ಆಗಿ ಎಲ್ಲವೂ ಸೇರಿ ಬರ್ತದೆ. ಓಕೆ, ಸೊ ಇಷ್ಟನ್ನು ಮಾಡಿ ಮತ್ತು ನೀವು ಚಟ್ನಿಗೆ ಬೇಕಂತೇಳಿ ಹೇಳಿ ಆದರೆ ತೆಂಗಿನಕಾಯನ್ನೆಲ್ಲ ತುರ್ಕೊಳ್ಬೋದು. ಸೊ ಅದರ ನಂತರ 2 ನಿಮಿಷದ ನಂತರ ಮತ್ತೆ ಪುನಃ ಈ ಲಿಡ್ಡನ್ನು ತೆಗೆದು ಅದಕ್ಕೆ ಬಟಾಟೆಯನ್ನು ಹಾಕ್ಕೊಳ್ಬೇಕು. ಸೊ 2 ಬಟಾಟೆಯನ್ನು ನಾವು ಚೆನ್ನಾಗಿ ಸಣ್ಣ ಸಣ್ಣ ಸ್ಲೈಸನ್ನು ಮಾಡಿದ್ವಿ. ಬಟಾಟೆಯನ್ನು ಹಾಕಿ ಆದಮೇಲೆ ಅದಕ್ಕೆ ಪನ್ನೀರನ್ನು ಹಾಕೋದು. ಪನ್ನೀರ್ ಕೂಡ ಹಾಗೆ 6 ನಾವು ಘನ ಆಕಾರದ ಪನ್ನೀರನ್ನು ತೊಗೊಂಡಿದ್ವಿ. ಅದನ್ನು ಒಂದೊಂದೇ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕಬೇಕು, ಆಯಿತಾ. ಸ್ಮ್ಯಾಶ್ ಮಾಡಿ ಹಾಕಿ ಆದಮೇಲೆ ಅದರ ನಂತರ ಒಂದು ಸ್ವಲ್ಪ ಹಳದಿ ಹುಡಿಯನ್ನು, ಟರ್ಮರಿಕ್ ಪೌಡರನ್ನು ಹಾಕಿದರೆ ಇಲ್ಲಿಗೆ ವಿಷಯ ಮುಗಿದು ಹೋಯಿತು. ಉಪ್ಪನ್ನು ನಾವು ಒಮ್ಮೆಲೆ ಆಗಲೇ ಸೇರಿಸ್ಕೊಂಡಿದ್ದೇವಲ್ಲ, ಮತ್ತೆ ಪುನಃ ಹಾಕುವ ಅಗತ್ಯ. ಮತ್ತು ನೀವು ನೋಡಿ ಹೆಚ್ಚು ಕಡಿಮೆ ಅಂತೇಳಿ ಹೇಳಿದರೆ ಈ ಉಪ್ಪನ್ನು, ಖಾರವನ್ನು ನೀವು ಸೇರಿಸ್ಕೊಳ್ಬೋದು. ನನ್ನ ಅಮ್ಮ ಮಾಡುವಾಗ ಇದರಲ್ಲಿ ಒಣಮೆಣಸನ್ನು ಕೂಡ ಹಾಕ್ತಾರೆ, ಬಟ್ ನಾನು ಹಾಕೋದಿಲ್ಲ. ನಾನು ಈ ಹಸಿಮೆಣಸನ್ನು ಮಾತ್ರ ಬಳಸೋದು. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಅದರ ನಂತರ ಸ್ವಲ್ಪ ಹಳದಿಯನ್ನು ಹಾಕಿದರೆ ಈ ಪನ್ನೀರ್ ಭಾಜಿ ರೆಡಿ ಆಯಿತು. ನನ್ನ ಒಂದು ಸ್ಟೈಲ್ನ ಪನ್ನೀರ್ ಭಾಜಿ ತುಂಬ ಅಷ್ಟೊಂದು ಖಾರದ್ದು ಅಲ್ಲ, ಮೈಲ್ಡ್ ಆಗಿರುವಂಥದ್ದು. ಚಿಕ್ಕ ಚಿಕ್ಕ ಮಕ್ಕಳಿಗೂ ನೀವು ಕೊಡ್ಬೋದು, ಮನೆಯಲ್ಲಿದ್ದವರಿಗೆ ಒಳ್ಳೆಯದಾಗ್ತದೆ. ಮತ್ತು ಬೆಳ್ಳಂಬೆಳಗ್ಗೆ ತುಂಬ ಖಾರವು ಅಂತೇಳಿ ಹೇಳಿ ಆದರೆ ಫುಲ್ ಡೇ ಮತ್ತು ಹೊಟ್ಟೆಲ್ಲ ಅಪ್ಸೆಟ್ ಆಗ್ಬೋದು. ಅದರಿಂದ ಇಷ್ಟೇ ನೀವೊಂದು ಮಾಡಿದರೆ ಚೆನ್ನಾಗಿರ್ತದೆ. ಓಕೆ, ಸೊ ಇದನ್ನು ಮುಚ್ಚಿಟ್ಕೊಂಡು ನೀವು 2 ನಿಮಿಷ ಇದರಲ್ಲಿ ಸಿಮ್ಮಲ್ಲಿ ನೀವು ಕಾಯಿಸ್ಕೊಂಡ್ರೆ ಇಲ್ಲಿಗೆ ಭಾಜಿಯ ಕೆಲಸ ಮುಗೀತು. ಅದರ ನಂತರ ಚಟ್ನಿ ಮಾಡುವಂಥದ್ದು. ಅದಕ್ಕೂ ಕೂಡ ಹಾಗೆ ನಾನು ಹೇಳಿದ ಹಾಗೆ ಶುಂಠಿಯಲ್ಲೂ ಕೂಡ ಸ್ವಲ್ಪ ಖಾರವೂ ಇರ್ತದೆ. ಅದೇ ರೀತಿ ಹಸಿಮೆಣಸು, ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತು ತೆಂಗಿನ ತುರಿ, ಇದರ ಮೇಲೊಂದು ಸ್ವಲ್ಪ ನೀರು ಹಾಕಿದರೆ ನಯವಾಗಿ ಕಡಿದ್ರೆ ಚಟ್ನಿ ರೆಡಿ ಆಯಿತು. ನಾನು ಯೂಶ್ವಲಿ ಮಾಡುವಾಗ ಇದರಲ್ಲಿ ಶುಂಠಿಯನ್ನು ಬಳಸೋದಿಲ್ಲ. ನಾನು ಕೆಲವು ಕಡೆ ಹೋಗುವಾಗ ಇದರೊಟ್ಟಿಗೆ ಪುಟಾಣಿಯನ್ನು ಹಾಕ್ತಾರೆ. ಆ ಪುಟಾಣಿ ಕೂಡ ನನಗೆ ಇಷ್ಟ ಆಗೋದಿಲ್ಲ. ಆ ಪುಟಾಣಿ ಚಟ್ನಿಯಲ್ಲಿ ಹಾಕಿದರೆ ಈ ರೀತಿ ಪ್ಲೇನಾಗಿ ಇರುವಂತಹ ಈ ತೆಂಗಿನ ತುರಿ ಮಾತ್ರ ಬಳಸಿ ಮಾಡ್ತಾರಲ್ಲ, ಆ ಚಟ್ನಿಯ ನನಗೆ ಇಷ್ಟ. ಅದರ ನಂತರ ಒಳ್ಳೆಯ ಒಗ್ಗರಣೆಯನ್ನು ಮಾಡಿ, ಕರಿಬೇವು ಸಾಸಿವೆಯ ಒಗ್ಗರಣೆಯನ್ನು ಮಾಡಿ, ಇದಕ್ಕೂ ಬೇಕಾದರೆ ನಿಮಗೆ ಟೇಸ್ಟಿಗೆ ಬೇಕಾದರೆ ಒಂದು ಒಣಮೆಣಸನ್ನು ಹಾಕ್ಕೊಳ್ಬೋದು, ಘಾಟಿ ಮೆಣಸನ್ನು. ಬಟ್ ನಾನು ಹಾಕಲಿಲ್ಲ. ಹಾಕಿದರೂ ಕೂಡ ಟೇಸ್ಟಿ ಆಗ್ತದೆ ಚಟ್ನಿ. ಅದರ ನಂತರ ಒಂದು ಉಗುರು ಬೆಚ್ಚಗಿನ ನೀರಿನಲ್ಲಿ 1 ಗಂಟೆಯಷ್ಟು ಕಾಲ ಈ ಘಾಟಿ ಮೆಣಸು ಮತ್ತು ಖರ್ಜೂರವನ್ನು ನಾವು ನೆನೆ ಹಾಕಬೇಕು. ಖರ್ಜೂರ ಮೃದು ಇದೆ, ಸೀಡ್ಲೆಸ್ ಇದೆ ಅಂತೇಳಿ ಹೇಳಿದರೆ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅಥವಾ ಇಲ್ಲ ಅಂತೇಳಿ ಹೇಳಿ ಆದರೆ ಅದನ್ನು ನೀರಿನಲ್ಲಿ ಈ ರೀತಿ ಹಾಕಿದರೆ ಅದು ಮೃದು ಆಗ್ತದೆ. ಸೊ ಒಂದು 5-6 ಅಥವಾ 4-5 ಅಷ್ಟು ನೀವು ಈ ಮೆಣಸನ್ನು ತಗೊಂಡ್ರೆ ಸಾಕು. 1 ಖರ್ಜೂರ, 1 ಹುಣಸೆ ಬೀಜದ ಗಾತ್ರದ ಹುಳಿ, ಅದಾದಮೇಲೆ 7-8 ಬೆಳ್ಳುಳ್ಳಿ ಬೀಜ ಸುಲಿದದ್ದು, ಮತ್ತು ಒಂದು ಸ್ವಲ್ಪ ಉಪ್ಪು, ಇದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ನೈಸಾಗಿ ಹರ್ಕೊಂಡ್ರೆ ಇಲ್ಲಿ ನಾವು ದೋಸೆಯ ಮೇಲೆ ಹಾಕುವಂತಹ ಒಂದು ಮಸಾಲೆ ಏನಿದೆ, ಆ ಒಂದು ಚಟ್ನಿ ಏನಿದೆ ಅದು ರೆಡಿ ಆಗ್ತದೆ. ಇದನ್ನು ನಾವು ದೋಸೆ ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಚೆನ್ನಾಗಿ ಹರ್ಕೊಳ್ಬೇಕು. ನೋಡಿ ಹೀಗೆ ಇರ್ತದೆ. ಇದು ಕೂಡ ತುಂಬ ಒಳ್ಳೆ ಟೇಸ್ಟಿ ಇರ್ತದೆ. ಅದು ರೀತಿ ಒಳ್ಳೆ ಅರೋಮಾ ಕೂಡ ಇದೆ ಇದರದ್ದು.
ಅದಾದಮೇಲೆ ಬೆಣ್ಣೆಯನ್ನು ತುಪ್ಪವನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಯಾವತ್ತೂ ನಾನು ಹೇಳೋದುಂಟು, ಪುಲಾವ್ ಆಗಲಿ ಅಥವಾ ಮಸಾಲೆ ದೋಸೆ ಆಗಲಿ ಒಂದು ಕಂಪ್ಲೀಟ್ ಫುಡ್ ಅಂತೇಳಿ ಹೇಳಿ. ಯಾಕಂತೇಳಿ ಹೇಳಿದರೆ ಇದರಲ್ಲಿ ನಮಗೆ ದೇಹಕ್ಕೆ ಬೇಕಾದಂಥ ಎಲ್ಲ ವಿಚಾರಗಳು ಸಿಗ್ತದೆ. ಈ ಅಕ್ಕಿ ಇರಬಹುದು, ಬೇರೆ ಬೇರೆ ಕಾಳು ಇರಬಹುದು, ಮೆಂತೆ ಇರಬಹುದು, ಅದೇ ರೀತಿ ಬಟಾಟೆ, ಟೊಮ್ಯಾಟೊ ಇರ್ಬೋದು, ನೀರುಳ್ಳಿ, ಚಟ್ನಿ ಎಲ್ಲವೂ ಇರ್ತದೆ ಇದರಲ್ಲಿ. ಸೊ ಎಲ್ಲ ಬೇಳೆಗಳನ್ನು ಉಪಯೋಗಿಸಿ ಒಂದು ದೋಸೆ ಹಿಟ್ಟನ್ನು ಮಾಡಿಕೊಳ್ಳುವಂಥದ್ದು. ದೋಸೆ ಹಿಟ್ಟು ಬಲು ಸುಲಭ. 2 ಗ್ಲಾಸ್ ದೋಸೆ ಅಕ್ಕಿ, 2 ಮುಷ್ಟಿಯಷ್ಟು ಉದ್ದಿನಬೇಳೆ, 1 ಮುಷ್ಟಿ ಕಡಲೆಬೇಳೆ, 1 ಮುಷ್ಟಿ ಹೆಸರುಬೇಳೆ, 1 ಮುಷ್ಟಿ ತೊಗರಿಬೇಳೆ, ಮತ್ತು 1 ಸ್ಪೂನಿನಷ್ಟು, ಒಂದು ಚಿಕ್ಕ ಸ್ಪೂನ ಅದರ ಫುಲ್ ಮೆಂತೆ, ಮತ್ತು ನಾನು 1 ಮುಷ್ಟಿಯಷ್ಟು ಊಟದಕ್ಕಿ ಕೂಡ ಹಾಕ್ತೇನೆ. ಇದನ್ನು ಎಲ್ಲವನ್ನು ಒಟ್ಟಿಗೆ ಒಂದು 4 ಗಂಟೆ ನೆನೆ ಹಾಕಿ ನೈಸಾಗಿ ರುಬ್ಬಿ ಅದರ ಮೇಲೆ ಒಂದು ಅರ್ಧ ಸ್ಪೂನ್ ಸಕ್ಕರೆ, ಅದೇ ರೀತಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು, ದೋಸೆಗೆ ಎಷ್ಟು ಬೇಕು ಅಂತೇಳಿ ಹೇಳಿ ನಮ್ಗೆ ಗೊತ್ತಿರ್ತದೆ, ಅದಕ್ಕಷ್ಟು ಹಾಕಿ ನೀವು ರಾತ್ರಿ ಇಟ್ಟರೆ ಬೆಳಗ್ಗೆ ಫರ್ಮೆಂಟೇಷನ್ ಇದೆಲ್ಲ ಆಗಿ ಒಳ್ಳೆ ದೋಸೆ ಹಿಟ್ಟು ಸೂಪರ್ ಆಗಿದ್ದದು ರೆಡಿ ಆಗ್ತದೆ. ಮತ್ತು ಇದನ್ನು ಹೆಚ್ಚಾಗಿ ನಾವು ಈ ರೀತಿಯ ನಾನ್ ಸ್ಟಿಕ್ ಪ್ಯಾನಲ್ಲೇ ಮಾಡಿದರೆ ಒಳ್ಳೆಯದಾಗ್ತದೆ ದೋಸೆಯನ್ನು, ಸ್ಪೆಷಲಿ ಮಸಾಲೆ ದೋಸೆಯನ್ನು. ಸೊ ಚೆನ್ನಾಗಿ ಇದನ್ನು ತೆಳುವಾಗಿ ಇದು ಮಾಡಿ ಹಿಟ್ಟನ್ನು ರೆಡಿ ಮಾಡಿ ಅದನ್ನು ಚೆನ್ನಾಗಿ ತೆಳುವಾಗಿ ಹರಡಿ ಸುತ್ತ ಫಸ್ಟಿಗೆ ಔಟರ್ ಲೇಯರ್ ತೆಂಗಿನ ಎಣ್ಣೆನ ಹಾಕೋದು, ಇನ್ನರ್ ಲೇಯರಿಗೆ ಫಸ್ಟಿಗೆ ತುಪ್ಪವನ್ನು ಹಾಕೋದು. ತುಪ್ಪದ ನಂತರ ಈ ಒಂದು ನಾವು ಕೆಂಪು ಮಸಾಲೆಯನ್ನು ಏನು ಮಾಡ್ಕೊಂಡಿದ್ವಿ ನೋಡಿ ಆ ಮಸಾಲೆಯನ್ನು ಹಾಕೋದು. ಅದಾದಮೇಲೆ ಇದಕ್ಕೆ ಭಾಜಿಯನ್ನು ಹಾಕ್ಕೊಳ್ಳುವಂಥದ್ದು, ಪನ್ನೀರ್ ಭಾಜಿಯನ್ನು ಏನು ಮಾಡಿದ್ದೇವೆ ಅದನ್ನು ಹಾಕುವಂಥದ್ದು. ನಮ್ಮ ಮನೆಯಲ್ಲಿ ಕೆಲವರಿಗೆ ಭಾಜಿ ದೋಸೆ ಒಳಗೆ ಹಾಕಿದರೆ ಆಗೋದಿಲ್ಲ, ಅದನ್ನು ಹೊರಗೆ ಚಟ್ನಿ ಒಟ್ಟಿಗೆ ಅವರು ದೋಸೆ ಒಟ್ಟಿಗೆ ಈ ಒಂದು ಭಾಜಿಯನ್ನು ಮತ್ತು ಚಟ್ನಿಯನ್ನು ಬೇರೆ ಬೇರೆಯಾಗಿ ಸವಿಲಿಕ್ಕೆ ಇಷ್ಟಪಡ್ತಾರೆ. ಸೊ ನಾನು ಏನಂತೇಳಿ ಹೇಳಿದರೆ ಟಿಪಿಕಲ್ ನಮ್ಮೊಂದು ಟ್ರೆಡಿಷನಲ್ ಸ್ಟೈಲಲ್ಲಿ ಹೇಗುಂಟು ಮಸಾಲೆ ದೋಸೆ ಅಂತೇಳಿ ಹೇಳಿದರೆ ಆ ಒಂದು ದೋಸೆ ಒಳಗೆ ಹಾಕಿಕೊಂಡು ಮಾಡುವಂಥದ್ದು. ಸೊ ನಾನು ಹಾಗೆ ತಿನ್ನಲಿಕ್ಕೆ ಇಷ್ಟಪಡ್ತೇನೆ. ಬಟ್ ಮೇಯ್ನ್ ಅಂತೇಳಿ ಹೇಳಿದರೆ ಬಿಸಿ 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 ತಿನ್ನಬೇಕು, ಕ್ರಿಸ್ಪಿಯಾಗಿರಬೇಕು ದೋಸೆ. ಇದು 2 ಮೇಯ್ನ್ ಇದರದ್ದು ವಿಷಯಗಳು. ಇದು ಒಂದು ಸೂಪರ್ ಹಿಟ್ ಅಥವಾ ಸಕ್ಸಸ್ಫುಲ್ ಅಥವಾ ಇದು ಟೇಸ್ಟಿ ಆಗಬೇಕು ಅಂತೇಳಿ ಹೇಳಿದರೆ ನೀವು ಈ ರೀತಿಯೇ ಮಾಡಬೇಕು, ಮತ್ತು ಬಿಸಿ ಬಿಸಿಯೇ ತಿನ್ನಲಿಕ್ಕೆ ಕೊಡಬೇಕು. ಹಾಗಾದರೆ ಮಾತ್ರ ಮಸಾಲೆ ದೋಸೆ ಒಂದು ರಿಯಲ್ ಟೇಸ್ಟ್ ನಮಗೆ ಗೊತ್ತಾಗುವಂಥದ್ದು. ಸೊ ಇದನ್ನು ಹಾಕಿ ಆದಮೇಲೆ, ಭಾಜಿಯನ್ನು ಹಾಕಿ ಆದಮೇಲೆ ಅದರ ಮೇಲೆ ಬೆಣ್ಣೆಯನ್ನು ಹಾಕಬೇಕು. ಈ ಬೆಣ್ಣೆ ಇರಲಿ, ತುಪ್ಪ ಇರಲಿ, ಹೋಮ್ ಮೇಡೇ ಆದರೆ ಇದರ ರುಚಿ ಇನ್ನಷ್ಟು ಜಾಸ್ತಿ. ಸೊ ಇದೆಲ್ಲ ಆದಮೇಲೆ ಕ್ರಿಸ್ಪಿ ಆಯ್ತು. ಈಗ ಅದನ್ನು ಈಗ ಚೆನ್ನಾಗಿ ನೋಡಿ ಎಷ್ಟೊಂದು ತೆಳುವಾಗಿದೆ ನೋಡಿ, ಇದನ್ನು ಚೆನ್ನಾಗಿ ಈ ರೀತಿ ಫ್ಲಿಪ್ ಮಾಡಿದರೆ ನಮ್ಮ ಪನ್ನೀರ್ ಮೈಸೂರು ಮಸಾಲ ದೋಸೆ ರೆಡಿಯಾಗಿದೆ. ತುಂಬ ಒಳ್ಳೆಯದಾಗಿತ್ತು, ಬಾಯಲ್ಲಿ ನೀರು ಬರ್ತಾಯಿದೆ. ಖಂಡಿತ ನೀವು ಕೂಡ ಟೇಸ್ಟ್ ಮಾಡ್ತೀರಿ ಅಂತೇಳಿ ಹೇಳಿ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ನೋಡಿದವರಿಗೆ. ಖಂಡಿತ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತೇಳಿ ಹೇಳಿ ಖಂಡಿತ ತಿಳಿಸಿ. ಓಕೆ, ಬಾಯ್ ಬಾಯ್.